ದಯವಿಟ್ಟು ಬಿಜೆಪಿಯ ಕಾರ್ಯಕರ್ತರು ಹಾಗೂ ಜನತಾದಳದ ಕಾರ್ಯಕರ್ತರುಗಳಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ನಿಜಕ್ಕೂ ಜನತಾದಳದ ಕಾರ್ಯಕರ್ತರಿಗೆ ಮನವಿ ಮಾಡೋದು, ದೇವೇಗೌಡರ ಬಗ್ಗೆ ನಿಮಗೆ ಅಭಿಮಾನ ಇತ್ತು, ಬಿಜೆಪಿ ಕಾರ್ಯಕರ್ತರುಗಳಲ್ಲಿ ಗೌರವಾನ್ವಿತ ನರೇಂದ್ರ ಮೋದಿ ಅವರ ಬಗ್ಗೆ ಗೌರವ ಇರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರುಗಳು ಇವತ್ತು ಒಗ್ಗಟ್ಟು ಒಂದು ಪಾದಯಾತ್ರೆ ನಡೀತಾ ಇದೆ. ಅದಕ್ಕೆ ಉಳಿ ಹಿಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಮರಳಾಗಬೇಡಿ. ಬಿಜೆಪಿಯ ಕಾರ್ಯಕರ್ತರು ಇದರಿಂದ ನಮ್ಮ ಹೊಂದಾಣಿಕೆಯನ್ನ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಸನ್ಮಾನ್ಯ ದೇವೇಗೌಡರಲ್ಲಿ ಇರ್ತಕ್ಕಂಥ ಅವರ ನಂಬಿಕೆಗಳು, ವಿಶ್ವಾಸಗಳೇನಿದೆ, ಯಾರೋ ತಿಳಿಗೇಡಿಗಳು ಮಾಡ್ತಕ್ಕಂಥ ಸಭೆಗೆ ಬಂದು ಅವರಿಂದ ಈ ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆಯನ್ನ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಮನವಿ ಮಾಡ್ತಾನೆ, ಯಾವ ಕಾಂಗ್ರೆಸ್ನ ನಾಯಕರುಗಳ ಜೊತೆಗೂಡಿ ಇವತ್ತು ಬಿಜೆಪಿಯ ಮತ್ತು ಜೆಡಿಎಸ್ ನ ಸಂಬಂಧವನ್ನ ಹಾಳು ಮಾಡಬೇಕು ಅಂತಿದ್ದಾರೆ, ಅಂತವ್ರನ್ನ ಬಿಜೆಪಿ ಕಾರ್ಯಕರ್ತರುಗಳು ಎಚ್ಚರಿಕೆಯಿಂದ ದೂರ ಇಡ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು. ಜನತಾದಳದ ಕಾರ್ಯಕರ್ತರಿಗೂ ನಾನು ಹೇಳೋದಷ್ಟೇ, ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ವಿಜಯೇಂದ್ರ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ತಾಯಿ ಮಕ್ಕಳ ತರ ಒಟ್ಟಾಗಿ ಇವತ್ತು ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ ನ ಬಿಜೆಪಿಯ ಕಾರ್ಯಕರ್ತರುಗಳು ಇವತ್ತೇನು ಈಗಿನ ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳ ವಿರುದ್ಧ ಒಂದು ಧ್ವನಿ ಎತ್ತಿ ಹೋರಾಟವನ್ನು ಮಾಡಲಿಕ್ಕೆ ನಿಮ್ಮ ಜೊತೆಗೂಡಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಈ ಪಾದಯಾತ್ರೆ ನಮ್ಮ ಹೋರಾಟ ಇರ್ತಕ್ಕಂಥದ್ದು. ನಾಡಿನ ರೈತ ವಿರೋಧಿ ಸರ್ಕಾರ, ಇವತ್ತು ಯಾವೊಂದು ಸರ್ಕಾರದ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಇವತ್ತು ರೈತರ ಬದುಕಿನ ಬಗ್ಗೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ಬಡವರು, ದೀನದಲಿತರ ಹಣವನ್ನ ಇವತ್ತು ಯಾರಿಗೆ ಕೊಡಬೇಕಾಗಿದೆ ಅವರ ಹಣವನ್ನ ಲೂಟಿ ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಏನಿದೆ, ಇವತ್ತು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಡಕುಗಳು ಬರಬಾರದು. ಒಟ್ಟಾಗಿ ಒಂದು ವಾಯ್ಸ್ ನಲ್ಲಿ ಒಂದು ಧ್ವನಿಯಲ್ಲಿ ಹೋಗಬೇಕು.